ಕಡಿಬೇಕು. ಈ ಗಿಡ ಈಗ ಪ್ರಕೃತಿ ಈ ಗಿಡ ಮತ್ತು ಈ ಬಾಳೆ ಇವೆಲ್ಲ ಕಡಿಯೋದ್ರ ಬದಲು ಅಂಥ ದ್ವೇಷ ಇದ್ದರೆ ನನ್ನಾರು ಬಂದು ಕಡಿಲಿ. ಆ ಥರ ಇಂಥ ಹೊಟ್ಟೆ ಉರಿ ಜನಗಳು ನಾವು ಇಷ್ಟೊಂದು ಹೊಟ್ಟೆ ಉರಿ ಇತ್ತು. ಈ ಥರ ನಾವು ಬದುಕೋದು ಹೆಂಗೆ, ನಾವು ಬಾಳೋದು ಹೆಂಗೆ? ಈ ಗ್ರಾಮದಲ್ಲಿ ನಾವು ಯಾವ ಥರ ಬೆಳೆ ಮಾಡಿದ್ರು ಈ ಥರ ನಾಶ ಮಾಡಿದ್ರೆ ಯಾವ ಥರ ಬದುಕೋದು ಹೇಳಿ ನಾವು? ಅಂಥ ದ್ವೇಷ ಇದ್ದರೆ ನನ್ನ ಬಂದು ಕಡಿಲಿ. ಅವರು ಈ ಬೆಳೆ ಯಾಕೆ ಕಡಿಬೇಕು ನಾವು ಕೇಳೋದು. ಕಿಕ್ಕೇರಿ ಹೋಬಳಿ, ಕ್ಯಾರ್ಪೇಟೆ ತಾಲೂಕು, ಸುಮಾರು ಕೋಡಿಮಾರಹಳ್ಳಿ ಗ್ರಾಮದಲ್ಲಿ ನನ್ನ ಜಮೀನಿದೆ. ಒಂದು 2.5 ಎಕರೆಯಷ್ಟು ಜಮೀನು, ಅಕ್ಕಪಕ್ಕ ಸೇರಿ 4 ಎಕರೆ ಜಮೀನಿದೆ. ನಾನು 2 ಎಕರೆ ಜಮೀನಲ್ಲಿ ಅಡಿಕೆ, ತೆಂಗು, ಬಾಳೆ ಇಷ್ಟನ್ನು ಮಾಡಿದ್ದೆ. ಸಾಲ ಸೋಲ ಮಾಡಿ ಬಾಳೆ, ತೆಂಗು, ಅಡಿಕೆ ಮಾಡಿ 1.5 ವರ್ಷದ ಗಿಡಗಳು. ಇನ್ನೇನು ಬಾಳೆ ಅಂತೂ ಬಾಳೆ ಇನ್ನೊಂದು 9 ತಿಂಗಳು 10 ತಿಂಗಳಲ್ಲಿ ಬಾಳೆ ಬರಬೇಕಾಗಿತ್ತು. ಅದನ್ನೆಲ್ಲ ನಾಶ ಮಾಡಿದ್ದಾರೆ. ದಯವಿಟ್ಟು ನನಗೆ ನ್ಯಾಯ ಒದಗಿಸ್ಕೊಡಿ. ದಯವಿಟ್ಟು ನ್ಯಾಯ ಒದಗಿಸ್ಕೊಡಿ. ಮತ್ತು ಇಂಥ ಕೃತ್ಯಗಳು ಅಕ್ಕಪಕ್ಕದಲ್ಲಿ ಯಾರದೇ ತೋಟಗಳಲ್ಲಿ ನಡೀಬಾರ್ದು. ಇವತ್ತು ರೈತನ ಸಮಸ್ಯೆ ಎಷ್ಟು ಅಂತ ತಮಗೆಲ್ಲ ಗೊತ್ತಿರ್ತದೆ. ದಯವಿಟ್ಟು ನನಗೆ ನ್ಯಾಯ ಒದಗಿಸ್ಕೊಡಿ. ದಯವಿಟ್ಟು ಸೂಕ್ತವಾಗಿ ಯಾರು ಅಪರಾಧಿಗಳು ಯಾರಿರ್ತಾರೆ, ಯಾರು ಈ ಕೃತ್ಯ ಮಾಡಿದ್ದಾರೆ ಅಂಥವ್ರನ್ನ ಹಿಡಿದು ತಕ್ಕ ಶಿಕ್ಷೆ ಕೊಡಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.